ಹೃದಯನಾಳದ ಕಾಯಿಲೆಗಳಲ್ಲಿ ಹೈ ರಿಸ್ಕ್ ಕಾಯಿಲೆಗಳಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಳ್ಳುತ್ತೆ ಈ ವೆರಿಕೋಸ್ ವೇನ್ಸ್. ಹೃದಯಕ್ಕೆ ಸಮರ್ಪಕವಾಗಿ ರಕ್ತವನ್ನು ಹರಿಸುವಲ್ಲಿ ರಕ್ತನಾಳಗಳಲ್ಲಿ ಪಾತ್ರ ಬಹುದೊಡ್ಡದಾಗಿರುತ್ತೆ. ಆದರೆ ಕೆಲವರ ದೇಹದಲ್ಲಿನ ಅಸಮರ್ಪಕ ಕ್ರಿಯೆಗಳಿಂದ ಉಬ್ಬಿರುವಂತಹ ರಕ್ತನಾಳಗಳು ಕಂಡುಬರುತ್ತೆ. ಹಾಗೆ ಸಾಕಷ್ಟು ದೈಹಿಕ ಚಟುವಟಿಕೆ ಇಲ್ಲದೆ ಇರುವಂತದ್ದು ಕಾಲುಗಳಲ್ಲಿನ ರಕ್ತದ ಹರಿವನ್ನ ಕಡಿಮೆ ಮಾಡುತ್ತೆ. ಇದು ರಕ್ತನಾಳಗಳ ಮೇಲೆ ಗುಳ್ಳಿಗಳ ರಚನೆಗೂ ಕೂಡ ನೆರವಾಗ್ಬಿಡುತ್ತೆ. ಇದನ್ನ ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿರುವ ರಕ್ತನಾಳಗಳು ಅಂತ ಕರೀತಾರೆ. ಈ ಕಾಯಿಲೆಯಿಂದ ಬಳಲುವವರು ಸಾಕಷ್ಟು ಜನ, ಆದ್ರೆ ಭಯಪಡುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದಕ್ಕೆ ಶಾಶ್ವತ ಪರಿಹಾರ ಕೂಡ ಇದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆಗಿರ್ತಾರೆ ಏವಿಸ್ ಆಸ್ಪತ್ರೆಯ ವೈದ್ಯರಾದಂತಹ ಡಾಕ್ಟರ್ ವಿನಯ್ ನ್ಯಾಪತಿ ಅವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ವೆರಿಕೋಸ್ ವೇನ್ಸ್ ಹಿಂದಿನ ಕಾಲದಲ್ಲಿ ತುಂಬಾನೇ ವಿರಳ. ಇತ್ತೀಚಿನ ದಿನಗಳಲ್ಲಿ, ಅಂದ್ರೆ ಹಿಂದಿನ ಕಾಲದಲ್ಲಿ ಇದೊಂದು ಕಾಯಿಲೆನ ಅಂತಾನೆ ಗೊತ್ತಿರಲಿಲ್ಲ ಅನ್ಸುತ್ತೆ ಬಹುಶಃ. ಇತ್ತೀಚಿನ ದಿನಗಳಲ್ಲಿ ಗಮನಿಸೋದಾದ್ರೆ 20% ಹೆಚ್ಚಾಗ್ಬಿಟ್ಟಿದೆ. ಎಲ್ರಿಗೂ ಕೂಡ ವೆರಿಕೋಸ್ ವೇನ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಗಳು ಗೊತ್ತಾಗ್ತಾ ಇದೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗೋದಕ್ಕೆ ಏನ್ ಕಾರಣ ಅಂತೀರಿ? ಸೊ ವೆರಿಕೋಸ್ ವೇನ್ಸ್ ಅಂದರೆ ಬೇಸಿಕಲಿ ಈ ಒಂದು ತೂಕ ಜಾಸ್ತಿ ಇರೋರಿಗೆ ಇಲ್ಲಾಂದರೆ ಸೆಡೆಂಟ್ರಿ ಲೈಫ್ ಸ್ಟೈಲ್ಸ್, ಸ್ಮೋಕಿಂಗ್, ಸಿಗರೆಟ್ಸು, ಇಲ್ಲಾಂದರೆ ಆಲ್ಕೋಹಾಲು, ಈ ಥರ ವೆಯ್ಟ್ ಜಾಸ್ತಿ ಇರೋರಿಗೆ, ಇಂಥವ್ರವ್ರಿಗೆ ಇತ್ತೀಚೆಗೆ ಜಾಸ್ತಿನೇ ಕಾಣಿಸ್ತಾ ಇದೆ. ಮೋಸ್ಟ್ ಆಫ್ ಸೆಡೆಂಟ್ರಿ ಲೈಫ್ ಸ್ಟೈಲ್ಸ್. ಸೊ ವೆರಿಕೋಸ್ ವೇನ್ಸು ಯಾಕೆ ಬರ್ತವೆ ಅಂದರೆ ಕೆಳಗಡೆಯಿಂದ ಕಾಲಿಂದ ಮೇಲ್ಗಡೆಗೆ ಹಾರ್ಟ್ ತನಕ ಇಂಪ್ಯೂರ್ ಬ್ಲಡ್, ಅಂದರೆ ಕೆಟ್ಟು ರಕ್ತ ಕೆಳಗಡೆಯಿಂದ ಮೇಲ್ಗಡೆ ಹೋಗುತ್ತೆ. ಆ ಹೋಗೋ ದಾರಿಯಲ್ಲಿ ಕವಾಟಗಳು ಇರ್ತವೆ. ಕವಾಟಗಳು ಕೆಟ್ಟೋದ್ರೆ, ಬಿಕಾಸ್ ವೆಯ್ಟ್ ಗೇನ್ ಇದ್ರೂ, ಇಲ್ಲಾಂದರೆ ಜಾಸ್ತಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ವಾಕಿಂಗ್ ಮಾಡಿಲ್ಲ ಅಂದ್ರೂ, ಇಂಥದ್ರಲ್ಲಿ ಜಾಸ್ತಿ ಹೊತ್ತು ಆ ಒಳಗಿರೋ ವ್ಯಾಲ್ವ್ಸ್ ಅಂದರೆ ಕವಾಟಗಳು ಕೆಟ್ಟೋಗಿ ಒನ್ ವೇ ಡೈರೆಕ್ಷನ್ ಹೋಗೋದು ಬಿಟ್ಬಿಟ್ಟು ವಾಪಸ್ ತಿರ್ಗಾ ಬಂದುಬಿಡ್ತದೆ. ಆ ವಾಪಸ್ ತಿರ್ಗಾ ಬರ್ತಾ ಇದ್ದ ಕಾರಣಕ್ಕೆ ರಕ್ತನಾಳದ ಸೈಜು ಸ್ವಲ್ಪ ಇಷ್ಟಿರೋ ಸೈಜ್ ದಪ್ಪ ಆಗಿಬಿಡ್ತದೆ. ಆ ದಪ್ಪ ಆಗಿಬಿಟ್ಟು ಅದರಲ್ಲಿರೋ ಎಲಾಸ್ಟಿಸಿಟಿ ಹೋಗಿಬಿಟ್ಟು ಅಂಕುಡೊಂಕುವಾಗಿ ಕಾಲಲ್ಲಿ ಕಾಣಿಸ್ತಾ ಇರ್ತವೆ. ಇದನ್ನೇ ನಾವು ಇಂಗ್ಲೀಷಲ್ಲಿ ವ್ಯಾರಿಕೋಸ್ ವೇನ್ಸ್ ಅಂತ ಕರಿತೀವಿ. ಸೊ ಭಾಳ ಜನಕ್ಕೆ ಈ ಒಂದು 30-40% ಜನಕ್ಕೆ ಮಾತ್ರನೇ ಈ ಥರ ವೆರಿಕೋಸ್ ವೇನ್ಸ್ ಕಾಣಿಸ್ತಾ ಇರ್ತವೆ. ಭಾಳ ಜನ ಅನ್ಕೊತಾರೆ ವೆರಿಕೋಸ್ ವೇನ್ಸ್ ಅಂದರೆ ಕಾಣಿಸಲೇಬೇಕು ಅನ್ಕೊತಾರೆ. ಅದೊಂದೇನಲ್ಲ, ಕಾಲಲ್ಲಿ ಚರ್ಮದ ಬಣ್ಣ ಕಪ್ಪಗಾಗೋದು, ಇಲ್ಲಾಂದ್ರೆ ಸೆಲ್ಯುಲೈಟಿಸ್ ಇನ್ಫೆಕ್ಷನ್, ರಿಪೀಟೆಡ್ ಇನ್ಫೆಕ್ಷನ್, ಕಾಲಲ್ಲಿ ಊತ ಬರೋದು ಸೆಲ್ಯುಲೈಟಿಸ್ ಅಂತಾರೆ. ಪ್ಲಸ್ ಚರ್ಮದ ಬಣ್ಣ ಕಪ್ಪಗಾಗಿ ಮತ್ತು ಹುಣ್ಣಾಗತ್ತೆ, ಗಾಯ. ಇವೆಲ್ಲವೂ ಈ ರಕ್ತನಾಳಗಳು ಸಂಬಂಧಪಟ್ಟದ್ದು. ಅಂದರೆ ವೆರಿಕೋಸ್ ವೇನ್ಸಿಂದ ಒಂದು ಸ್ಪೆಕ್ಟ್ರಮಲ್ಲಿ ಕಾಣಿಸ್ತಾ ಇರ್ತದೆ, ಇನ್ನೊಂದು ಸ್ಪೆಕ್ಟ್ರಮಲ್ಲಿ ಕಾಣಿಸಲ್ಲ ಅಂದರೆ ಬಿಟ್ಟು ಭಾಳ ಜನಕ್ಕೆ ವೆರಿಕೋಸ್ ವೇನ್ ಕಾಣಿಸಲೇಬೇಕು ಅನ್ಕೊತಾರೆ. ಅದು ತಪ್ಪು. ಅಂದ್ರೆ ನಾವು ಪ್ರಾಥಮಿಕವಾಗಿ ತಿಳ್ಕೊಳ್ಬೇಕಾದದ್ದು ಏನು ಅಂತಾರೆ, ಅಂದ್ರೆ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಸೊ ಭಾಳ ಜನಕ್ಕೆ ಈ ಒಂದು ವೆರಿಕೋಸ್ ವೇನ್ಸ್ ಇದ್ದವ್ರಿಗೆ ಬೆಳಗ್ಗೆನಿಂದ ಸಾಯಂಕಾಲ ತನಕ ನಿಂತ್ಕೊಂಡೇ ಕೆಲಸ ಮಾಡೋದ್ರಲ್ಲಿ ಜಾಸ್ತಿ ನೋಡ್ತಾ ಇರ್ತೀವಿ ಅಂತ ಹೇಳಿದೆಯಲ್ಲ. ಈಗ ಅವರಲ್ಲಿ ಲೆಗ್ ಪೇಯ್ನ್ಸ್ ಇರ್ತವೆ. ಸೊ ನಮ್ಮ ಬುಕ್ಸಲ್ಲೆಲ್ಲ ಲೆಗ್ ಅಟ್ಯಾಕ್ ಅಂತಲೂ ಹೇಳ್ತೀವಿ ನಾವು, ಹಾರ್ಟ್ ಅಟ್ಯಾಕ್ ಥರ. ಸೊ ಲೆಗ್ ಪೇಯ್ನ್ಸಿಂದ ಈ ಒಂದು ಪೇಯ್ನ್ಸ್ ಇರ್ತವೆ. ಸ್ವಲ್ಪ ಜನಕ್ಕೆ ಇವಾಗ ಇಚ್ಚಿಂಗ್ ಇರ್ತದೆ, ಸ್ಕಿನ್ ಕಾಲಲ್ಲಿ ಇಚ್ಚಿಂಗ್ ಇರ್ತದೆ. ಅದು ಬಿಟ್ಟು ಮೂರನೇದು ಲೆಗ್ ಕ್ರ್ಯಾಂಪ್ಸ್, ನಾಕ್ಟರ್ನಲ್ ಕ್ರ್ಯಾಂಪ್ಸ್, ರಾತ್ರಿ ಹೊತ್ತು ಸ್ವಲ್ಪ ಜನಕ್ಕೆ ನಿದ್ದೆನೇ ಬರಲ್ಲ. ಇಂಥದ್ದು ಸಿಂಪ್ಟಮ್ಸ್ ಇರ್ತದೆ. ಕಾಲಲ್ಲಿ ಬಾವು ಇರ್ತದೆ, ಇನ್ಫೆಕ್ಷನ್ಸ್ ಆಗಿ ಕಾಲಲ್ಲಿ ಬಾವು, ಊತ, ಸಾಯಂಕಾಲ ಆದ ತಕ್ಷಣ ಕಾಲಲ್ಲಿ ಊತ ಬಂದುಬಿಟ್ಟಿರ್ತದೆ. ಇದರಿಂದ ಸ್ವಲ್ಪ ಜನಕ್ಕೆ ಸ್ಕಿನ್ ಡಿಸ್ಕಲರೇಷನ್ಸ್, ಕಾಲಲ್ಲಿ ಚರ್ಮದ ಬಣ್ಣ ಸ್ವಲ್ಪ ಕಪ್ಪಾಗ್ತಾ ಹೋಗ್ತಾ ಇರ್ತದೆ. ಈ ಥರ ಸಿಂಪ್ಟಮ್ಸ್ ಭಾಳ ಜನಕ್ಕೆ ನೋಡ್ತಾ ಇರ್ತೀವಿ. ಅಂದರೆ ಈಗ ತುಂಬ ಜನ ಹೇಳ್ತಾರೆ, ಈಗ ವೆರಿಕೋಸ್ ವೇನ್ಸ್ ಬಂದಿದೆ ಅಂದರೆ ನನಗೆ ಯಾವುದೇ ರೀತಿ ಪೇಯ್ನ್ ಇಲ್ಲ, ಏನೂ ಇಲ್ಲ, ಮತ್ತೆ ಯಾಕೆ ತೋರಿಸ್ಕೊಳ್ಬೇಕು, ಅದಕ್ಕೆ ಟ್ರೀಟ್ಮೆಂಟ್ ಅವಶ್ಯಕತೆ ಏನಿದೆ, ಜಸ್ಟ್ ಸ್ಟಾಕಿನ್ಸ್ ಹಾಕೊಳ್ತೀನಿ, ಅಷ್ಟರಲ್ಲೇ ಮೇಂಟೈನ್ ಮಾಡ್ಬೋದು ಅಂತಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ? ಸೊ ಬೇಸಿಕಲಿ ಇದೊಂದು ವ್ಯಾರಿಕೋಸ್ ವೇನ್ಸ್ ಅನ್ನೋದು ಇದೊಂದು ವ್ಯಾಸ್ಕ್ಯುಲರ್ ಪ್ರಾಬ್ಲಮ್. ಸೊ ಭಾಳ ಜನಕ್ಕೆ ಇವಾಗ ನಾವು ಸ್ಕ್ಯಾನಿಂಗ್ ಮಾಡಿದ್ರೆ ಇವಾಗ 15-20 ಜನಕ್ಕೆ ಈ ಥರ ವೆರಿಕೋಸ್ ವೇನ್ಸ್ ಕಾಣಿಸ್ತಾ ಇರ್ತವೆ. ಅದರೊಳಗೆ ಸಿಂಪ್ಟಮ್ಯಾಟಿಕ್ ಇರೋದು ಒಂದು 2-3 ಜನ ಇರ್ತಾರೆ. ಹಂಗಂತ ಹೇಳ್ಬಿಟ್ಟು ಭಾಳ ಜನಕ್ಕೆ ವೆರಿಕೋಸ್ ವೇನ್ಸು ಇದೆ ನಮಗೆ, ಬಟ್ ಪಕ್ಕದ ಮನೆಯವ್ರಿಗಿದೆ, ನನ್ನ ಫ್ರೆಂಡ್ಸ್ಗಿದೆ ಅಂತ ಹೇಳ್ಬಿಟ್ಟು ಭಾಳ ಜನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಭಾಳ ಜನಕ್ಕೆ ನೋವು ಇರಲ್ಲ, ಕರೆಕ್ಟೇ. ಬಟ್ ಏನಂದರೆ ಒಂದು ಸರ್ತಿ ಜಾಸ್ತಿ ದಪ್ಪ ಇದ್ದರೆ ಅದರೊಳಗಿರೋ ಕಾಂಪ್ಲಿಕೇಶನ್ಸ್ ಜಾಸ್ತಿನೇ ಇದೆ. ಅಂದರೆ ಅದರಲ್ಲಿ ಕಾಲಲ್ಲಿ ಬ್ಲಡ್ ಕ್ಲಾಟ್ಸ್ ಆಗೋದು, ಆ ಕ್ಲಾಟ್ಸ್ ಆಗಿಬಿಟ್ಟು ಬೆಳಗಡೆ ಹಾರ್ಟ್ಗೋಗಿ ಹಾರ್ಟ್ ಬ್ಲಾಕ್ ಮಾಡೋದು, ಇನ್ಫೆಕ್ಷನ್ಸ್ ಆಗೋದು, ಇವೆಲ್ಲ ಭಾಳ ಜನ ಇರ್ತೀವಿ. ಸೊ ಒಂದು ಸರ್ತಿ ವೆರಿಕೋಸ್ ವೇನ್ ಸಸ್ಪಿಷನ್ ಇದ್ದರೆ ಒಂದು ಸರ್ತಿ ವ್ಯಾಸ್ಕ್ಯುಲರ್ ಸರ್ಜನ್ ಅಂತ ತೋರಿಸ್ಕೊಳ್ಳೋದು ಒಳ್ಳೆಯದು. ಓಕೆ, ಇಬ್ರು ಕಾಲರ್ ಹಿಡಿದರೆ ಮಾತನಾಡ್ಸೋಣ. ತುಮಕೂರಿನಿಂದ ಮಂಜುನಾಥ್ ಕರೆ ಮಾಡಿದ್ದಾರೆ. ನಮಸ್ತೆ ಮಂಜುನಾಥ್ ಅವರೇ. ಸರ್ ಮೇಡಮ್, ಡಾಕ್ಟರ್ ಇದ್ದಾರೆ, ಮಾತನಾಡಿ, ಸಮಸ್ಯೆ ಏನಿದೆ? ಹಾಂ ಸರ್ ಹೇಳಿ ಮಂಜುನಾಥ್ ಅವರೇ. ಸರ್ ನಮಗೆ ಅದೇ ಈಗ ನಾವು ಓವರ್ ಟೈಮ್ ಕೆಲಸ ಮಾಡ್ತೀವಿ. ಓಕೆ. ಮೊಣಕಾಲುನು ಅಂಗಾಲು ಉರಿತವೆ. ಸೊ ನಿಮಗೆ ಬ್ಲಡ್ ಶುಗರ್ ಏನಿದೆಯಾ? ಔಷಧಿ ಅಂತ ತಗೋಬೇಕು ಅದಕ್ಕೆ.
ಸೊ ಒಂದು ಸರ್ತಿ ನಿಮಗೆ ಮೊಳಕಾಲಿನ ಕೆಳಗಡೆ ನೋವಿದ್ದರೆ ಅದು ಬೇರೆ ಕಾರಣಗಳು ಇರ್ತವೆ. ಒಂದೊಂದು ಸರ್ತಿ ದಿ ವಿಟಮಿನ್ ಡಿಫಿಷಿಯನ್ಸೀಸ್ ಇದ್ರೂ, ಇಲ್ಲಾಂದರೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇದ್ರೂ, ಇಲ್ಲಾಂದರೆ ಸರಿಯಾಗಿ ಇದು ನ್ಯೂಟ್ರಿಷಿಯಸ್ ಫುಡ್ ತೊಗೊಂಡಿಲ್ಲ ಅಂದ್ರೂ ಬರ್ತವೆ. ಶುಗರ್ ಇದ್ರೂ ಸ್ವಲ್ಪ ಜನಕ್ಕೆ ಕಾಲಲ್ಲಿ ನೋವು ಇರ್ತದೆ. ಸೊ ಇದು ಯಾವುದೋ ಇದು ಯಾವ ಥರ ನೋವು ಬರ್ತಾ ಇದೆ ನಿಮಗೆ ಒಂದು ಸರ್ತಿ ನೋಡಬೇಕಾಗತ್ತೆ. ಸೊ ಹತ್ತಿರದಲ್ಲಿರೋ ವ್ಯಾಸ್ಕ್ಯುಲರ್ ಸರ್ಜನ್ ಹತ್ರ ತೋರಿಸಿ, ಇಲ್ಲಾಂದರೆ ತುಮಕೂರಿಂದ ಬೆಂಗಳೂರು ಹತ್ತಿರ ಆಗಿತ್ತು ಅಂತ ಹೇಳ್ಬಿಟ್ರೆ ಇವಾಗ ನಮ್ಮ ಹತ್ರ ಬಂದರೆ ಒಂದು ಸರ್ತಿ ನೋಡಿ ಹೇಳ್ತೀನಿ ನಿಮಗೆ. ಓಕೆ, ಧನ್ಯವಾದ ಮಂಜುನಾಥ್ ಕರೆ ಮಾಡೋದಕ್ಕಾಗಿ. ಇನ್ನು ವೆರಿಕೋಸ್ ವೇನ್ಸ್ ವಂಶವಾಹಿನಿ ಕಾಯಿಲೆನ ಅಥವಾ ಇತ್ತೀಚಿನ ದಿನಗಳಲ್ಲಿ ಮಾಡರ್ನ್ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇರೋದನ್ನು, ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋದು ಅಥವಾ ಹೆಚ್ಚು ಭಾರವನ್ನು ಹೊತ್ಕೊಂಡು ಓಡಾಡುವಂಥದ್ದು, ಇದರಿಂದ ಏನಾದ್ರು ಬರುತ್ತಾ, ಹೇಗೆ? ಸೊ ಬೇಸಿಕಲಿ ವ್ಯಾರಿಕೋಸ್ ವೇನ್ಸ್ ಈಸ್ ದ ಜೆನೆಟಿಕ್ ಪ್ರಿಡಾಮಿನೆನ್ಸ್ ಇದೆ. ಅಂದರೆ 50 to 60% ಬ್ಲಡ್ ರಿಲೇಷನ್ಸಲ್ಲಿ ಅವ್ರು ಇರೋರಿಗೆ ನೆಕ್ಸ್ಟ್ ಜನ್ರೇಷನ್ಗೆ ಬರೋ ಚಾನ್ಸಸ್ ಇದೆ. ಫಸ್ಟ್. ಸೆಕೆಂಡ್ ಥಿಂಗ್ ಏನಂದರೆ, ಇವಾಗ ಸೆಕೆಂಡ್ ಪಾಯಿಂಟು ದಿ ಸೆಡೆಂಟ್ರಿ ಲೈಫ್ ಸ್ಟೈಲ್ಸ್, ಸ್ಮೋಕಿಂಗು, ಈ ಥರ ಆಲ್ಕೋಹಾಲ್ ಆ ಥರ ತೊಗೊಂಡವ್ರು ಜಾಸ್ತಿ ತೊಗೊಂಡವ್ರಿಗೆ ಇವಾಗ ಈ ವೆರಿಕೋಸ್ ವೇನ್ಸ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರೋರಿಗೆ ಕಾಣಿಸ್ತಾ ಇರ್ತವೆ. ಥರ್ಡ್ ಪಾಯಿಂಟ್ ಏನಂದರೆ, ಇವಾಗ ಹೆಂಗಸರಲ್ಲಿ ಆಫ್ಟರ್ ಪ್ರೆಗ್ನೆನ್ಸಿ, ಫಸ್ಟ್ ಸೆಕೆಂಡ್ ಪ್ರೆಗ್ನೆನ್ಸಿ ಆದಮೇಲೆ ವೆರಿಕೋಸ್ ವೇನ್ಸ್ ಕಾಣಿಸ್ತಾ ಇರ್ತದೆ. ತೂಕ ಜಾಸ್ತಿ ಇರೋರಿಗೆ ವೆರಿಕೋಸ್ ವೇನ್ಸ್ ಕಾಣಿಸ್ತಾ ಇರ್ತದೆ. ಈ ಥರ ಇರ್ತದೆ. ಓಕೆ, ಅಂದರೆ ಯಾವ ಸಂದರ್ಭದಲ್ಲಿ ಆಪರೇಷನ್ ಮೊರೆ ಹೋಗಬೇಕಾಗುತ್ತೆ? ಸೊ ಅದು ತುಂಬ ಇಂಪಾರ್ಟೆಂಟ್. ಅದು ವ್ಯಾರಿಕೋಸ್ ವೇನ್ಸು ಒಂದು ಸರ್ತಿ ದಪ್ಪ ಇದ್ದರೆ, ಒಂದು ಸರ್ತಿ ನಾವು ಫಸ್ಟ್ ವ್ಯಾರಿಕೋಸ್ ವೇನ್ಸ್ ಇದ್ದಾಗ ನಾವೇನು ಮಾಡ್ತೀವಿ ಅಂದರೆ, ಒಂದು ಸರ್ತಿ ಒಂದು ಸ್ಕ್ಯಾನಿಂಗ್ ಮಾಡ್ತೀವಿ. ಅದನ್ನು ಸ್ಟ್ಯಾಂಡಿಂಗ್ ಪೊಸಿಷನಲ್ಲೇ ಮಾಡಲೇಬೇಕು. ಮಾಡಿದ ಮೇಲೆ ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ಮಾಡಿದರೆ ವೇನಸ್ ಡಿಸ್ಟೆನ್ಷನ್ ಚೆನ್ನಾಗಿರ್ತದೆ. ಅದು ಚೆನ್ನಾಗಿದ್ಮೇಲೆ ಒಂದು ಸರ್ತಿ ಆ ಡಯಾಮೀಟರ್ಸು ಎಷ್ಟಿದೆಯೋ ಅಂತ ಒಂದು ವೇನಸ್ ಡಯಾಮೀಟರ್ಸ್ ಭಾಳ ಇಂಪಾರ್ಟೆಂಟ್. ಆ ವೇನಸ್ ಡಯಾಮೀಟರ್ ಎಷ್ಟಿದೆ, ಮಿನಿಮಮ್ ಒಂದು 5 to 6 mm ಇದ್ದು, ಇನ್ಕಾಂಪ್ರೆಂಟ್ ಪರ್ಫರೇಟರ್ಸ್ ಇದ್ದು, SFJ ರಿಫ್ಲೆಕ್ಸು, SPJ ರಿಫ್ಲೆಕ್ಸ್ ಆ ಥರ ಇದ್ದರೆ ಡೆಫಿನೆಟಾಗಿ ಅಂಥವರು ವ್ಯಾರಿಕೋಸ್ ವೇನ್ಸ್ಗೆ ಮಾಡಿಸ್ಕೊಳ್ಳೋಕೆ ಸಿದ್ಧ ಆಗಿರ್ತಾರೆ. ಅಂದರೆ ಎಷ್ಟು ಸರಿ ಮಾಡಿಸ್ಬೇಕಾಗುತ್ತೆ, ಹೇಗೆ ಪ್ರೊಸೀಜರ್? ಸೊ ಒಂದು ಸರ್ತಿ ಲೇಸರ್ ಚಿಕಿತ್ಸೆ, ಇವಾಗ ಹೊಸದಾಗಿ ಒಂದು ಲೇಸರ್ ಚಿಕಿತ್ಸೆ ಬಂದಿದೆ. ವೆನ್ ಕಂಪೇರ್ ಟು ದ ಓಲ್ಡ್ ಸರ್ಜಿಕಲ್ ಮೆಥಡ್ಸಲ್ಲಿ ಇವಾಗ ಇದು ನ್ಯೂವರ್ ಮೆಥಡ್ಸ್. ಇದು ನ್ಯೂವರ್ ಮೆಥಡ್ಸಲ್ಲಿ ಲೇಸರ್ ಚಿಕಿತ್ಸೆಯಲ್ಲಿ ಬೆಳಗ್ಗೆ ಬಂದರೆ ಸಾಯಂಕಾಲಕ್ಕೆ ಹೋಗ್ಬೋದು. ಸೊ ಇದೊಂದು 20 to 30 minutes ಪ್ರೊಸೀಜರು. ಒಂದು ಸರ್ತಿ ವ್ಯಾರಿಕೋಸ್ ವೇನ್ಸು ಬಂದಾಗ ಒಂದು ಲೇಸರ್ ಚಿಕಿತ್ಸೆ ಮಾಡಿದ ಮೇಲೆ ಮತ್ತೆ ಇನ್ನೊಂದು ಸರ್ತಿ ಮಾಡಿಸ್ಕೊಳ್ಳೋದು 98 to 99% ಮತ್ತೆ ಇನ್ನೊಂದು ಸರ್ತಿ ಇರಲ್ಲ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಗೋವಿಂದರಾಜುಲು ಕರೆ ಮಾಡಿದರೆ ಪಾವಗಡದಿಂದ. ನಮಸ್ತೆ ಗೋವಿಂದರಾಜುಲು ಅವರೇ. ಡಾಕ್ಟರ್ ಇದ್ದಾರೆ, ಮಾತನಾಡಿ, ಸಮಸ್ಯೆ ಏನಿದೆ? ಗೋವಿಂದರಾಜುಲು ಅವರೇ ಮಾತನಾಡಿ, ನಿಮ್ಮ ಪ್ರಶ್ನೆ ಏನಿದೆ? ಡಾಕ್ಟರ್ ಇದ್ದಾರೆ. ಮೇಡಮ್, ನಮ್ದು ಒಂದು 5-6 ವರ್ಷದಿಂದ ನೋಡಿಸ್ತಾ ಇದ್ದೀನಿ, ರಿಚ್ಮೆಂಟ್ ಸರ್ಕಲ್ ಹತ್ರ, ಗಣೇಶ ಹತ್ರ. ಓಕೆ, ವೆರಿಕೋಸ್ ವೈನಿಗೆ. ಓಕೆ. ಈಚೀಚೆಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಅದು 1.5 ವರ್ಷದಿಂದ ಬೇಜಾರಾಗ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ ಮಾತ್ರೆ. ಓಕೆ. ಕಾಲು ಒಂಥರ ಉರಿ ಆಗ್ತಾ ಇದೆ ಸರ್. ಸರ್, ಬಿಗದಂಗೆ ಕಾಲು ಒಂದು 15 ದಿವಸದಿಂದ ಬಿಗದಂಗೆ ಆಗ್ತೈತೆ ಕಾಲು. ಸೊ ಗೋವಿಂದರಾಜ್ ಮಾತ್ರ ಕರ್ರಗಾಗಿದೆ ಕೆಳಗಡೆ. ಓಕೆ. ಸ್ಟಾಕಿಂಗ್ಸ್ ಕೊಟ್ಟಿದ್ದಾರೆ, ಈಚೀಚೆಗೆ ಆಗ್ತಾ ಇಲ್ಲ ಅವು. ಓಕೆ. ಸೊ ಒಂದು ಸರ್ತಿ ಗೋವಿಂದರಾಜ್ ಅವರೇ, ಒಂದು ಸರ್ತಿ ನಿಮಗೆ ವ್ಯಾರಿಕೋಸ್ ವೇನ್ಸ್ ಇದೆ, ಅದಕ್ಕೆ ಟ್ಯಾಬ್ಲೆಟ್ಸ್ ತೊಗೊತಾ ಇದ್ರಿ. ಇವಾಗ ತೊಗೊಂಡಿದ್ರೂ ನಿಮಗೆ ಸ್ಕಿನ್ನಲ್ಲಿ ಬ್ಲ್ಯಾಕಿಶ್ ಡಿಸ್ಕಲರೇಷನ್, ಕಪ್ಪಗಾಗೋದು, ಕಾಲಲ್ಲಿ ಊತ ಬರೋದು ಇದೆ. ಅದರಿಂದ ಸ್ಟಾಕಿಂಗ್ಸ್ ಕೊಟ್ಟಿದ್ದಾರೆ. ಅವರು ನೀವು ಸ್ಟಾಕಿಂಗ್ ತೊಗೊಂಡ್ರೂ ಏನು ಉಪಯೋಗ ಇಲ್ಲ ಅಂತಂತಿದ್ದೀರಿ. ಒಂದು ವೆರಿ ಗುಡ್ ಕ್ವಶನ್ ನೀವು ಕೇಳ್ತಿರೋದು ಗೋವಿಂದರಾಜ್ ಅವರೇ. ಇದಕ್ಕೆ ವ್ಯಾರಿಕೋಸ್ ವೇನ್ಸ್ಗೆ ಯಾವ ಟ್ಯಾಬ್ಲೆಟು ಇನ್ನೂ ಬಂದಿಲ್ಲ. ಈಗ ಟ್ಯಾಬ್ಲೆಟ್ ಡ್ಯಾಫ್ಲಾವನ್ನು 500 mg ಎಲ್ಲ ಕೊಡ್ತಾ ಇರ್ತಾರೆ, ಅದೇನು ಉಪಯೋಗ ಇರಲ್ಲ. ಅದಿನ್ನೂ ಇಂಡಿಯಾದಲ್ಲಿ ಅಪ್ರೂವ್ ಸ್ವಲ್ಪ ಜನ ಕೊಡ್ತಾ ಇರ್ತಾರೆ, ಬಟ್ ವೆಸ್ಟರ್ನ್ ಕಂಟ್ರೀಸಲ್ಲಿ ಇನ್ನೂ FDA ಅಪ್ರೂವಲ್ ಆಗಿಲ್ಲ ಇದು. ಸೊ ಅದು ತೊಗೊಂಡ್ರು, ಎಷ್ಟು ವರ್ಷ ತೊಗೊಂಡ್ರು, 3 ವರ್ಷ ತೊಗೊಂಡ್ರು, 5 ವರ್ಷ ತೊಗೊಂಡ್ರು ವೆರಿಕೋಸ್ ವೇನ್ಸ್ ಮಾತ್ರ ಕಡಿಮೆ ಆಗಲ್ಲ. ಫಸ್ಟ್. ಸೆಕೆಂಡ್ ಥಿಂಗ್ ಏನಂದರೆ, ಸ್ಟಾಕಿಂಗ್ಸು ಒಂದು ಸರ್ತಿ ಸ್ಕಿನ್ನಲ್ಲಿ ಕಪ್ಪಗಾಗೋದ ಮೇಲೆ, ಇಲ್ಲಾಂದರೆ ಕಾಲಲ್ಲಿ ಊತ ಬಂದ ಮೇಲೆ ಸ್ಟಾಕಿಂಗ್ಸ್ ಕೊಟ್ಟರು ಏನು ಉಪಯೋಗ ಇಲ್ಲ. ಯಾಕೆಂದರೆ ಒಳಗಿರೋ ಪ್ರೆಷರ್ ಜಾಸ್ತಿನೇ ಇರ್ತದೆ, ಸ್ಟಾಕಿಂಗ್ಸ್ ಕೊಡೋ ಪ್ರೆಷರ್ ಸ್ವಲ್ಪ ಕಡಿಮೆನೇ ಇರ್ತದೆ. ಸೊ ಭಾಳ ಜನ ನನ್ನ ಹತ್ರ ಬರೋರು 3-4 ವರ್ಷದಿಂದ ಸ್ಟಾಕಿಂಗ್ಸ್ ಹಾಕ್ಕೊತಿದ್ದೀನಿ ಸರ್ ಅಂತ ಹೇಳ್ತಾರೆ. ಒಂದು 10 ವರ್ಷ ಹಾಕ್ಕೊಂಡ್ರೂ ಏನೂ ಉಪಯೋಗ ಇರಲ್ಲ. ಯಾಕೆಂದರೆ ಸ್ಟಾಕಿಂಗ್ಸ್ ಈಸ್ ಎ ಟೆಂಪ್ರರಿ ಟ್ರೀಟ್ಮೆಂಟ್. ಅದೂ 10 to 15% ಜನಕ್ಕೆ ಮಾತ್ರ, ಎರ್ಲಿ ಸ್ಟೇಜಸಲ್ಲಿ ಮಾತ್ರ ಸ್ವಲ್ಪ ಯೂಸ್ ಇರ್ತದೆ. ನಿಮ್ಮಂಥವ್ರಿಗೆ 3rd ಸ್ಟೇಜಲ್ಲಿ ಇರೋರು, 2nd ಸ್ಟೇಜಲ್ಲಿ ಇರೋರಿಗೆ ಈ ಥರ ಸ್ಟಾಕಿಂಗ್ಸ್ ಉಪಯೋಗ ಇರಲ್ಲ. ಸೊ ಡೆಫಿನೆಟಾಗಿ ನಿಮಗೆ ವ್ಯಾರಿಕೋಸ್ ವೇನ್ಸ್ ಇದೆ. ಈ ಕೆಳಗಡೆಯವ್ರು ಇದೊಂದು ನಮ್ಮ ಹತ್ರ ಬನ್ನಿ, ಒಂದು ಸರ್ತಿ ಸ್ಕ್ಯಾನಿಂಗ್ ಮಾಡಿ ನೋಡಿ ಏನು ಮಾಡಬೇಕು ಹೇಳ್ತೀನಿ. ಧನ್ಯವಾದ ಕರೆ ಮಾಡೋದಕ್ಕಾಗಿ. ನಾರಾಯಣ್ ಚಿಟ್ಟಿ ಕರೆ ಮಾಡಿದ್ದಾರೆ ತುಮಕೂರಿನಿಂದ. ನಮಸ್ತೆ ನಾರಾಯಣ್ ಚಿಟ್ಟಿ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ, ಸಮಸ್ಯೆ ಏನಿದೆ? ಸರ್ ನಮಸ್ತೆ. ಸರ್ ನಮಸ್ಕಾರ, ಹೇಳಿ ನಾರಾಯಣ್ ಚಿಟ್ಟಿ ಅವರು.
ಸರ್ ನಾನು ಆಕ್ಚುಲಿ ತುಮಕೂರು ಡಿಸ್ಟಿಕ್ ಗುಬ್ಬಿ ತಾಲೂಕು ನಿಟ್ಟೂರೂರು. ಆಕ್ಚುಲಿ ನನಗೆ ಒಂದ್ಸಾರಿ ದೊಡ್ಡ ಮನೆ ನರ್ಸಿಂಗ್ ಹೋಮ್ ಅಲ್ಲಿ ನಾನು ಹೋಗಿ ಆಪರೇಷನ್ ಮಾಡ್ತಿದ್ದೆ. ನನ್ಗೆ ಅವ್ರು ಆಕ್ಚುಲಿ ಓಪನ್ ಸರ್ಜರಿ ಮಾಡಿದ್ರು. ಅದಾದ ನಂತರ ನನಗೆ ಪ್ರಾಬ್ಲಮ್ ಆಗಿತ್ತು. ತಿರ್ಗಾ ಮತ್ತೆ 3-4 ಇಯರ್ಸ್ ಬ್ಯಾಕ್ ಮತ್ತೆ ಅದಾದ್ಮೇಲೆ ಇನ್ನೊಂದ್ ತಿರ್ಗಿ ಹೋಗಿ ಕನ್ಸಲ್ಟ್ ಮಾಡಿದಾಗ ಇದರಲ್ಲಿ ವೆರಿಕೋಸ್ ವೇನ್ ಇನ್ನೊಂದು ಇದರಲ್ಲಿ ಆಪರೇಷನ್ ಮಾಡಿಸಿದೆ ಮಹಾವೀರ್ ಜೈನ್ ನಲ್ಲಿ. ಈಗ ಮತ್ತೆ ನನ್ಗೆ ಅದೇ ಲೆಫ್ಟ್ ಲೆಗ್ ಅದೇ ಪೊಸಿಷನ್ ಜಾಸ್ತಿ ಆಗ್ತಾ ಇದೆ. ಮತ್ತೆ ರೈಟ್ ಸೈಡ್ ಒಂದು ಹಂಗೆ ಆಗ್ತಾ ಇದೆ ಸರ್. ಹೇಗೆ ಸರ್ ಅದು? ನಾನು ಸಾಕ್ಸ್ ಎಲ್ಲ ಯೂಸ್ ಮಾಡಿದೆ. ಸಾಕ್ಸ್ ಅಲ್ಲಿ ನನ್ಗೇನು ಅದು ಅನಿಸಿಕೆ ಆಗ್ಲಿಲ್ಲ. ಹಾಕಕ್ ಹೋದ್ರೆ ಅರ್ಧ ಗಂಟೆ 3/4 ಗಂಟೆ ಟೈಮ್ ವೇಸ್ಟ್. ಅದಾದ ನಂತರ ಸ್ವಲ್ಪ ಉರಿ ಬರುತ್ತೆ ಹಿಡ್ಕೊಂಡದು. ಸೊ ಬೇಸಿಕಲಿ ಒಂದ್ಸಾರ್ತಿ ಸ್ಕ್ಯಾನಿಂಗ್, ಒಂದ್ಸಾರ್ತಿ ಸರ್ಜಿಕಲ್ ಮೆಥಡ್ಸ್ ಓಪನ್ ಸರ್ಜರಿ ಮಾಡಿದ ಮೇಲೆ ನಮ್ಮ ರಿಸರ್ಚಲ್ಲಿ ಎಲ್ಲಿ ನೋಡಿದ್ರು 50 to 60% ಜನಕ್ಕೆ ಮತ್ತೆ ವಾಪಸ್ ಬರ್ತದೆ, ಎಷ್ಟೇ ದೊಡ್ಡ ಡಾಕ್ಟರ್ ಆದ್ರೂ. ಸೊ ಇವಾಗ ಯಾಕಂದರೆ ಅದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗಲ್ಲಿ ನೋಡ್ತಾ ಅದು ಓಪನ್ ಸರ್ಜರಿ ಮಾಡಲ್ಲ. ಸೊ ಈ ಲೇಸರ್ ಚಿಕಿತ್ಸೆಯಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ರಿಯಲ್ ಟೈಮ್ ನ್ಯಾವಿಗೇಷನ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಿಷಿನ್ ಒಳಗೆ ನೋಡ್ತಾ ಎಲ್ಲೆಲ್ಲಿ ರಕ್ತನಾಳಗಳು ಉಬ್ಬಿದೆ, ಎಲ್ಲೆಲ್ಲಿ ರಕ್ತನಾಳಗಳಿಗೆ ಮತ್ತೆ ವಾಪಸ್ ತಿರ್ಗಾ ಬರ್ತಾ ಇದೆ ಅಂತ ನೋಡ್ಕೊತ ಪೂರ್ತಿಯಾಗಿ ವಾಸಿ ಮಾಡ್ತಾರೆ, ಪೂರ್ತಿಯಾಗಿ ಮೆಲ್ಟ್ ಮಾಡಿಬಿಡ್ತಾರೆ ಅದನ್ನು. ಸೊ ನಿಮಗೆ ರಿಕರೆನ್ಸ್ ಆಗೋದು ಭಾಳ ಕಾಮನ್ನು. ಒಂದು ಸರ್ತಿ ಬನ್ನಿ, ಒಂದು ಸರಿ ನೋಡ್ತೀನಿ ನಾನು. ಒಂದು ಸೆಕೆಂಡ್ ಥಿಂಗ್ ಏನಂದರೆ ಒಂದು ಕಾಲಿಗೆ ಬಂದಮೇಲೆ ಇನ್ನೊಂದು ಕಾಲಿಗೆ ಬರೋದು 60% ಚಾನ್ಸಸ್ ಇದೆ. ಸೊ ಒಂದು ಕಾಲು ಬಂದು ಇನ್ನೊಂದು ಕಾಲಿಗೆ ಒಂದು ಸರ್ತಿ ಸ್ಕ್ಯಾನಿಂಗ್ ಮಾಡಿ ಒಂದು ಸರ್ತಿ ನೋಡ್ಕೋಬೇಕು. ಧನ್ಯವಾದ ನಾರಾಯಣ್ ಶೆಟ್ಟಿ ಅವರೇ ಕರೆ ಮಾಡೋದಕ್ಕಾಗಿ. ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ವೆರಿಕೋಸ್ ವೇನ್ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ವಿ. ಏವಿಸ್ ಆಸ್ಪತ್ರೆಯ ವೈದ್ಯರಾದಂತಹ ಡಾಕ್ಟರ್ ವಿನಯ್ ನ್ಯಾಪತಿ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಆಗಲೇ ಆಪರೇಷನ್ ಬಗ್ಗೆ ಮಾತನಾಡ್ತಾ ಇದ್ವಿ. ತುಂಬಾ ಜನಕ್ಕೆ ಏನಂದ್ರೆ ಭಯ ಆಗ್ತಾ ಇರುತ್ತೆ, ಲೇಸರ್ ಟ್ರೀಟ್ಮೆಂಟ್ ಅಂತಂದ್ರೆ ಏನಾಗುತ್ತೋ ಎತ್ತಾಗುತ್ತೋ, ಅಥವಾ ಒಂದ್ಸರಿ ಆಪರೇಷನ್ ಮಾಡಿದ್ರೆ ಮತ್ತೆ ರಿವರ್ಸ್ ಆಗುತ್ತಾ, ಮತ್ತೆ ಆಸ್ಪತ್ರೆಗೆ ಹೋಗ್ಬೇಕಾಗುತ್ತಾ ಅನ್ನುವಂತಹ ಒಂದಷ್ಟು ಗೊಂದಲಗಳಿರುತ್ತೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ಸೊ ಒಂದು ಸರ್ತಿ ಲೇಸರ್ ಚಿಕಿತ್ಸೆಯಲ್ಲಿ ಒಂದು ಸಕ್ಸಸ್ ರೇಟು 95 to 98% ಇದೆ. ಅಂದರೆ ಭಾಳ ಜನಕ್ಕೆ ಈ ಒಂದು ಆಪರೇಷನ್ ಅಂದರೆ ತುಂಬ ಹೆದರಿಕೆ ಇರ್ತದೆ ಡೆಫಿನೆಟ್ ಆಗಿ. ಯಾಕಂದರೆ ಭಯ, ಸರ್ಜರಿ ಅಂದ ತಕ್ಷಣ ಎಲ್ಲರಿಗೂ ಭಯನೇ. ಸರ್ ತುಂಬ ನೋವಿರ್ತದ, ಇಲ್ಲಾಂದರೆ ತುಂಬ ಕಟ್ ಮಾಡ್ತಾರೆ. ಇದರಲ್ಲಿ ಕಟ್ ಮಾಡೋದಿರಲ್ಲ, ಸ್ಟಿಚಸ್ ಹಾಕೋದಿರಲ್ಲ, ಬೆನ್ನಲ್ಲಿ ಎನೆಸ್ಥೀಶಿಯಾ ಕೊಡೋದಿರಲ್ಲ. ಲೋಕಲ್ ಎನೆಸ್ಥೀಶಿಯಲ್ಲಿ ಮಾಡಿಬಿಟ್ಟು ಕಳಿಸ್ತೀವಿ. ಅಂದರೆ 4-5 ಕಡೆ ಇಂಜೆಕ್ಷನ್ ಲೋಕಲ್ ಎನೆಸ್ಥೀಶಿಯಾ ಕೊಟ್ಟು ಕಳಿಸ್ತೀವಿ. ಸೊ ಇದರಲ್ಲೇ ಸ್ವಲ್ಪ ನೋವು ಹೆಂಗಿರ್ತದೆ ಅಂದರೆ ನಾರ್ಮಲ್ ಇಂಜೆಕ್ಷನ್ ಥರ ನೋವು ಇರ್ತದೆ ಒಂದೊಂದು ಸರ್ತಿ, ಅಷ್ಟಕ್ಕೇ ಇರಲ್ಲ. ಸೊ ಇದು ನೋ ಬ್ಲಡ್ ಲಾಸ್, ಇದರಲ್ಲಿ ಬ್ಲಡ್ ಲಾಸ್ ಇರಲ್ಲ, ಸ್ಟಿಚಸ್ ಇರಲ್ಲ. ಸೊ 20 to 30 minutes ಆಪರೇಷನ್ ಇದು. ಬೆಳಿಗ್ಗೆ ಬಂದರೆ ಲಿಟ್ರಲಿ ಸಾಯಂಕಾಲಕ್ಕೆ ವಾಕಿಂಗ್ ಮಾಡ್ಕೊತ ಅವ್ರ ಕೆಲಸ ಅವ್ರು ಮಾಡ್ಕೋಬೋದು. ಸೊ ಆಪರೇಷನ್ ಆಗಿದ ತಕ್ಷಣ ಜಸ್ಟ್ ಅರೌಂಡ್ 25 to 30 minutesಲ್ಲಿ ಪೇಷಂಟ್ ಕ್ಯಾನ್ ವಾಕ್ ಬ್ಯಾಕ್ ಹೋಮ್. ಸೊ ಅಂಥ ಸುಲಭವಾದಂಥ ಪ್ರೊಸೀಜರ್ ಇದು. ಅಂದರೆ ಈಗ BP ಶುಗರ್ ತುಂಬ ಜನಕ್ಕೆ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಸೊ ಅಂಥವ್ರು ಕೂಡ ಈ ಆಪರೇಷನ್ ಮೊರೆ ಹೋಗ್ಬೋದಾ? ಡೆಫಿನೆಟ್ಲಿ. ಯಾಕೆಂದರೆ ಬ್ಲಡ್ ಶುಗರ್ ಇರೋರು ಬೇಗನೆ ಮಾಡಿಸ್ಕೋಬೇಕು. ಯಾಕೆಂದರೆ ಬ್ಲಡ್ ಶುಗರ್ ಇದ್ದರೆ, ಸ್ವೆಲ್ಲಿಂಗ್ ಆ ಥರ ಇದ್ದರೆ ಅವ್ರಿಗೆ ಇನ್ಫೆಕ್ಷನ್ಸ್ ಬರೋದು ಚಾನ್ಸಸ್ ಇರ್ತದೆ. ಸೊ ಬ್ಲಡ್ ಶುಗರ್ ಜಾಸ್ತಿ ಇದ್ದರೆ ಇನ್ಫೆಕ್ಷನ್ಸು ಅವ್ರಿಗೆ ಆ್ಯಂಟಿಬಯೋಟಿಕ್ಸ್ ಕೊಟ್ಟು ತುಂಬ ಸಾರಿ ಹೋಗ್ತಾ ಇರ್ತದೆ. ಅದರಿಂದ ಕಾಲು ಹೀಲ್ ಆಗೋದು ಜಾಸ್ತಿ, ತುಂಬಾ ಟೈಮ್ ಹಿಡಿತಾ ಇರ್ತದೆ. ಅಂಥವ್ರಿಗೆ ಬೇಗನೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಸೊ ಬ್ಲಡ್ ಪ್ರೆಷರ್ ಇರೋರು ಬೇಗನೆ ಅದೇನು ಈ ಥರ ಆಪರೇಷನ್ಸಲ್ಲಿ ಏನು ಪ್ರಾಬ್ಲಮ್ ಇರಲ್ಲ. ಯಾಕೆಂದರೆ ಇದು ಸ್ಪೈನಲ್ ಅನೆಸ್ಥೀಶಿಯಾ ಕೊಡಲ್ಲ, ಜನರಲ್ ಅನೆಸ್ಥೀಶಿಯಾ ಕೊಡಲ್ಲ. ಸೊ ಲೋಕಲ್ ಅನೆಸ್ಥೀಶಿಯಲ್ಲಿ ಮಾಡ್ತೀವಲ್ಲ ಅಂತ ಹೇಳ್ಬಿಟ್ಟು ಇದರಲ್ಲಿ 20 minutes ಪ್ರೊಸೀಜರು. BP ಇದ್ರೂ ಏನು ಪ್ರಾಬ್ಲಮ್ ಇರಲ್ಲ ಇದರಲ್ಲಿ. ಈಗ ಒಂದು ಕಾಲಿಗೆ ಬಂದ ನಂತರದಲ್ಲಿ ಮತ್ತೊಂದು ಕಾಲಿಗೆ ಬರುವಂಥ ಚಾನ್ಸಸ್ ಇದೆ ಅಂತ ನೀವು ಹೇಳ್ತಾ ಇದ್ದಾರೆ. ಅಂದರೆ ಯಾವ ಸಂದರ್ಭದಲ್ಲಿ ಬರಬಹುದು, ಮುನ್ನೆಚ್ಚರಿಕಾ ಕ್ರಮಗಳು ಏನು ತೆಗೆದುಕೊಳ್ಬೇಕು? ಸೊ ಡೆಫಿನೆಟ್ಲಿ ಒಂದು ಸರ್ತಿ ಒಂದು ವೆರಿಕೋಸ್ ವೇನ್ಸ್ ಒಂದು ಸೈಡಿಗೆ ಬಂದರೆ 50 to 60% ಜನಕ್ಕೆ ಇನ್ನೊಂದು ಕಾಲಿಗೆ ಬರ್ಬೋದು. ಸೊ ಅವ್ರಿಗೆ ಒಂದು ಕಾಲು ಬಂದಮೇಲೆ ಇನ್ನೊಂದು ಕಾಲಿಗೆ ಏನು ತೊಗೋಬೇಕಂದ್ರೆ ಒಂದು ವಾಕಿಂಗ್ ಲೈಫ್ ಸ್ಟೈಲ್ ಆ್ಯಕ್ಟಿವಿಟೀಸು ತುಂಬಾ ಇಂಪ್ರೂವ್ ಮಾಡ್ಕೋಬೇಕು. ಸೊ ನಮ್ಮ ಮೀನಖಂಡ ಬಲ ಜಾಸ್ತಿ ಮಾಡ್ಕೋಬೇಕು. ವಾಕಿಂಗಲ್ಲಿ, ರನ್ನಿಂಗಲ್ಲಿ ಮಾಡ್ಕೊಂಡ್ರೇ ಬಲ ಇದ್ರೇ ಕೆಳಗಡೆಯಿಂದ ರಕ್ತ ಮೇಲ್ಗಡೆ ಹೋಗೋದು ಚಾನ್ಸ್ ಇರ್ತದೆ. ಅದಿಲ್ಲ ಅಂದರೆ ಅದು ಸ್ಟಾಕಿಂಗ್ಸು ಎರ್ಲಿ ಸ್ಟೇಜಸಲ್ಲಿ ಸ್ಟಾಕಿಂಗ್ಸ್ ಕೊಡಬೇಕಾಗತ್ತೆ. ಸೊ ಬೇಸಿಕಲಿ ಏನಂದರೆ ವಾಕಿಂಗ್ ಆ್ಯಂಡ್ ವೆಯ್ಟ್ ಲಾಸ್. ವೆಯ್ಟ್ ಜಾಸ್ತಿ ಇರೋರು, ತೂಕ ಜಾಸ್ತಿ, ಎಸ್ಪೆಷಲಿ ಅಬೌವ್ 95 to 100 kgs ಇರೋರು ಡೆಫಿನೆಟಾಗಿ
ಅವರು ತೂಕ ಕಡಿಮೆ ಮಾಡ್ಕೊಳ್ಳೋದು ನೋಡ್ಕೋಬೇಕು. ಇಲ್ಲಾಂದರೆ ಅದು ಪ್ರೆಷರ್ ಜಾಸ್ತಿಯಾಗಿ ವೆರಿಕೋಸ್ ವೇನ್ಸ್ ಬರೋ ಚಾನ್ಸಸ್ ಜಾಸ್ತಿನೇ ಇರ್ತದೆ. ತುಂಬ ಜನ ಹೇಳ್ತಿರ್ತಾರೆ ಇಚ್ಚಿಂಗ್ ಆಗ್ತಾ ಇರುತ್ತೆ, ಮತ್ತು ಕಾಲ್ದು ಡಿಸ್ಕಲರೇಷನ್ ಆಗ್ತಾ ಇರುತ್ತೆ, ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಎಕ್ಸ್ಟರ್ನಲ್ ಅಪ್ಲಿಕೇಶನ್ ತುಂಬ ಜನ ಯೂಸ್ ಮಾಡೋಕೆ ಹೋಗ್ತಾರೆ. ಸೊ ಇದರಿಂದ ಎಷ್ಟು ಉಪಯೋಗ ಆಗುತ್ತೆ? ಸೊ ಡೆಫಿನೆಟ್ಲಿ ವ್ಯಾರಿಕೋಸ್ ವೈನ್ಸ್ಗೆ ಕೆಳಗಡೆಯಿಂದ ರಕ್ತ ಹೋಗೋದು ಬಿಟ್ಬಿಟ್ಟು ವಾಪಸ್ ತಿರ್ಗಾ ಬಂದು ಕೆಳಗಡೆ ಆ್ಯಂಕಿಲ್ ಜಾಯಿಂಟ್ಸ್ ಹತ್ರ ನಿಂತ್ಕೊಂಡಿರ್ತದೆ. ಅದರಿಂದ ಕಾಲು ಕಪ್ಪಗೆ, ಚರ್ಮದ ಬಣ್ಣ ಕಪ್ಪಗೆ ಆಗ್ತಾ ಇರ್ತದೆ. ಸೊ ಭಾಳ ಜನ ಏನನ್ಕೊಂತ ಅಂದರೆ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ, ಇಲ್ಲ ಸ್ಕಿನ್ ಆಯಿಂಟ್ಮೆಂಟ್ಸು, ಹೈಡ್ರೋಕಾರ್ಟಿಸಾನು, ಫ್ಯೂಸಿಡಾನ್ ಆ ಥರ ಸ್ಟಿರಾಯ್ಡ್ ಬೇಸ್ಡ್ ಇಂಡ್ಯೂಸ್ಡ್ ಆಯಿಂಟ್ಮೆಂಟ್ಸ್ ಹಾಕಿಬಿಟ್ಟು ಅವ್ರಿಗೆ ಇಚ್ಚಿಂಗ್ ಎಲ್ಲ ಇರ್ತದೆ. ಯಾಕಂದರೆ ವೀನಸ್ ಎಕ್ಸಿಮಾ ಅಂತಾರೆ, ಸೊ ಇದು ಸ್ಟೇಸಿಸ್ ಎಕ್ಸಿಮಾನು ಅಂತಾರೆ. ಸೊ ಸ್ಟೇಸಿಸ್ ಎಕ್ಸಿಮಾ ಅಂತ ಹೇಳ್ಬಿಟ್ಟು ಸ್ಕಿನ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಈ ಥರ ಆಯಿಂಟ್ಮೆಂಟ್ಸ್ ಹಚ್ತಾ ಇರ್ತಾರೆ. ಇದೊಂದು ಸ್ಕಿನ್ ಪ್ರಾಬ್ಲಮ್, ಇಟ್ಸ್ ನಾಟ್ ಎ ಪ್ರೈಮರಿ ಕಾಸ್ ಆಫ್ ಸ್ಕಿನ್ ಪ್ರಾಬ್ಲಮ್, ಇಟ್ಸ್ ವ್ಯಾಸ್ಕ್ಯುಲರ್ ಪ್ರಾಬ್ಲಮ್. ವ್ಯಾಸ್ಕ್ಯುಲರ್ ವೆರಿಕೋಸ್ ವೇನ್ಸಿಂದ ಬಂದಿರೋ ಸ್ಕಿನ್ ಪ್ರಾಬ್ಲಮ್ ಇದು. ವೀನಸ್ ಸ್ಟ್ಯಾಸಿಸ್ ಆರ್ ಸ್ಟೇಸಿಸ್ ಎಕ್ಸಿಮಾ ಅಂತ ಕರೀತಾರೆ. ಸೊ ಈ ಆಯಿಂಟ್ಮೆಂಟ್ಸ್ ಹಚ್ಚಿದ್ರೂ, ಈ ಥರ ಟ್ಯಾಬ್ಲೆಟ್ಸ್ ತೊಗೊಂಡ್ರು ಏನು ದೇರ್ ಇಸ್ ನೋ ಯೂಸ್ ಆಫ್ ಟೇಕಿಂಗ್ ದಿಸ್ ಆಲ್ ದೀಸ್ ಆಯಿಂಟ್ಮೆಂಟ್ಸ್. ಈಗ ಕೊರೋನಾ ಸಂದರ್ಭ ಕೂಡ ಆಗಿದೆ, ಆಸ್ಪತ್ರೆಗೆ ಹೋಗೂ ಕೂಡ ಕೆಲವರು ಹೆದರ್ಕೊಳ್ತಾರೆ. ಯಾವ ರೀತಿ ಪ್ರಿಕಾಷನ್ಸ್ ತೊಗೊಂಡಿದ್ದೀರಾ? ಡೆಫಿನೆಟ್ಲಿ ಒಂದು ಸರ್ತಿ ಬಂದಮೇಲೆ ಇವಾಗ ಆಪ್ರೇಷನ್ ಮಾಡಿಸ್ಬೇಕು ಅಂದರೆ ಒಂದು ಸರ್ತಿ ಟೆಸ್ಟ್ ಮಾಡಿಸ್ತೀವಿ. ಒಂದು ದಿವಸ ಮುಂಚೆನೇ ಇದು RT-PCR ಅಂತ ಒಂದು ಟೆಸ್ಟ್ ಇದೆ. ಆ ಟೆಸ್ಟ್ ಮಾಡಿಸ್ಬಿಟ್ಟು ಅದರಲ್ಲಿ ನೆಗೆಟಿವ್ ಇದ್ದರೆ ವಿಲ್ ಟೇಕ್ ಇಟ್ ಇನ್ಸೈಡ್. ಆ್ಯಂಡ್ ಅದು ಬಿಟ್ಟು ಆಲ್ ದ ಪ್ರಿಕಾಷನ್ಸ್ ವಾಟ್ ವಿ ಶುಡ್ ಟೇಕ್, ಅಂದರೆ ಹಾಸ್ಪಿಟ್ಲಲ್ಲಿ ಬಂದಾಗ ಒಳಗೆ ಯಾವ್ಯಾವ ರೀತಿಯಲ್ಲಿ ನಾವು ಪ್ರಿಕಾಷನ್ಸ್ ತೊಗೋಬೇಕು ಅಂತ ಎಲ್ಲ ನೋಡಿಕೊಂಡು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಆದ್ರೂ, ಮಾಸ್ಕ್ ಹಾಕೋದಾದ್ರೂ, ದಿ ಟೆಂಪರೇಚರ್, ದ ಟ್ರೀಟ್ಮೆಂಟು ಆ ಥರ ಎಲ್ಲ ನೋಡ್ಕೊಂಡು ಹೇಳ್ತೀವಿ. ಓಕೆ. ಸೊ ಜೊತೆಗೆ ಆಹಾರ ಪದ್ಧತಿಯಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಳ್ಬೇಕಾಗತ್ತಾ? ಆಹಾರ ಪದ್ಧತಿಯಲ್ಲಿ ಬೇಸಿಕಲಿ ಏನಿಲ್ಲ ಅದರಲ್ಲಿ. ಸೊ ಎನಿ ಫುಡ್ ದೇ ಕ್ಯಾನ್ ಟೇಕ್. ನೋ ರಿಸ್ಟ್ರಿಕ್ಷನ್ಸ್ ಆನ್ ಫುಡ್ ಹ್ಯಾಬಿಟ್ಸ್. ಈಗ ವಯಸ್ಸಾದವ್ರು ಏನು ಮಾಡ್ತಾರೆ ಅಂದರೆ ವಾಕಿಂಗ್ ಎಲ್ಲ ಹೋಗ್ಬೇಕಂತಂದರೆ ಮೂಳೆ ಸವದೋಗುತ್ತೆ ಅನ್ನೋ ಒಂದು ಕಾರಣನ ಕೊಟ್ಕೊಂಡು ವಾಕಿಂಗ್ ಮಾಡೋದೇ ನಿಲ್ಲಿಸ್ಬಿಡ್ತಾರೆ. ಸೊ ಇದು ಎಷ್ಟು ಮಟ್ಟಿಗೆ ಸರಿ? ಅಂದರೆ ಇದಕ್ಕೇನಾದರೂ ತೊಂದರೆಗಳಾಗುತ್ತಾ ವೆರಿಕೋಸ್ ವೇನ್ಸ್ ಇದ್ದಂಥವರಿಗೆ? ಸೊ ವೆರಿಕೋಸ್ ವೇನ್ಸ್ ಇದ್ದವಂಥವ್ರಿಗೆ ತುಂಬಾ ನೋವಿದ್ದು, ಕಾಲಲ್ಲಿ ಬಾವು, ಹುಣ್ಣ ಅಂಥವ್ರಿಗೆ, ಕಾಲು ಈ ಥರ ಸೌದೋಗಿದ್ದು ಆ ಥರ ಇದ್ದರೆ, ಡಿಜನರೇಟಿವ್ ಆಸ್ಟಿಯೋಆರ್ಥರೈಟಿಸ್ ಆ ಥರ ಇದ್ದರೆ ಡೆಫಿನೆಟ್ಲಿ ವೆರಿಕೋಸ್ ವೇನ್ಸ್ ಹುಣ್ಣ ಆದರೆ ಮಾತ್ರ ಡೆಫಿನೆಟಾಗಿ ಮಾಡಿಸ್ಕೋಬೇಕು. ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಸೊ ಅದರಿಂದ ನಾವು ವೆರಿಕೋಸ್ ವೇನ್ಸ್ ಭಾಳ ಜನ ನೋಡ್ತಾ ಇರೋದು 85-90 ಇಯರ್ಸ್ ಅಂಥವ್ರಿಗೆ ಕಾಲೆಲ್ಲ ನೋವು ಜಾಸ್ತಿನೇ ಇರ್ತದೆ, ವಾಕಿಂಗ್ ಮಾಡೋದು ಕಷ್ಟ ಇರ್ತದೆ. ಅದ್ರ ಮೇಲೆ ಇವಾಗ ಹುಣ್ಣುಗಳಿರ್ತವೆ, ಆ ಹುಣ್ಣಿನಿಂದ ಇನ್ನೂ ನೋವು ಜಾಸ್ತಿನೇ ಇರ್ತದೆ. ಸೊ ಇಂಥವ್ರಿಗೆ ಲೇಸರ್ ಚಿಕಿತ್ಸೆ ಮಾಡಿ ಹುಣ್ಣು 4 ಲೇಯರ್ ಬ್ಯಾಂಡೇಜಸ್ ಎಲ್ಲ ಹಾಕಿ ಎಲ್ಲ ಹೀಲ್ ಮಾಡಿಬಿಡ್ತೀನಿ ನಾನು. ಬಟ್ ಲೇಸರ್ ಚಿಕಿತ್ಸೆ ಮಾಡಿಸ್ಕೋಬೇಕಂದ್ರೆ ಅದಾದ ಮೇಲೆ ವಾಕಿಂಗ್ ಎಲ್ಲ ಚೆನ್ನಾಗಿ ಮಾಡಬೇಕು. ಸೊ ಇಂಥವ್ರು ಪೀಪಲ್ ಆರ್ ಆ್ಯಕ್ಟಿವ್ ಇದ್ದವ್ರು 85-90 ಇಯರ್ಸ್ ಇದ್ರೂ ಆ್ಯಕ್ಟಿವ್ ಇದ್ದವ್ರಿಗೆ ಡೆಫಿನೆಟ್ಲಾಗಿ ಲೇಸರ್ ಚಿಕಿತ್ಸೆ ಮಾಡಿಸ್ಕೊಳ್ಳೋದು ಒಳ್ಳೆಯದೇ. ಇಲ್ಲಾಂದರೆ ಇವಾಗ ಸಮ್ ರಿಮೋಟ್ ಕಾಸಸಲ್ಲಿ ಪೇಷಂಟ್ ವಾಕಿಂಗೇ ಮಾಡೋದು ಕಷ್ಟ ಆಗ್ತದೆ ಅಂಥವ್ರಿಗೆ ವೆರಿಕೋಸ್ ವೇನ್ಸ್ ಮಾಡಿಸ್ಕೊಳ್ಳೋದು ಅಷ್ಟು ಉಪಯೋಗ ಇರಲ್ಲ ಲೇಸರ್ ಚಿಕಿತ್ಸೆ. ಸಾಂಪ್ರದಾಯಿಕ ಪದ್ಧತಿಯಿಂದ ಅದನ್ನು ಗುಣಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಸಾಂಪ್ರದಾಯಿಕ ಪದ್ಧತಿಗಳಂದರೆ ಸ್ಟಾಕಿಂಗ್ಸ್ ಒಂದೇ ಇದೆ. ಸೊ ಬೇಸಿಕಲಿ ಸ್ಟಾಕಿಂಗ್ಸ್ ಅನ್ನೋದು ಎರ್ಲಿ ಸ್ಟೇಜಸಲ್ಲಿ 10-15% ಜನಕ್ಕೆ ಮಾತ್ರನೇ ಉಪಯೋಗ ಆಗುತ್ತೆ. ಸೊ ಈ ಥರ ಭಾಳ ಜನ ಈಗ ಮಾಹಿತಿ ಇಲ್ಲದೆ ಇರೋರು ಯಾವ ಸ್ಟೇಜಲ್ಲಿ ಬಂದ್ರೂ ಎಲ್ಲರಿಗೂ ಸ್ಟಾಕಿಂಗ್ಸ್ ಕೊಡ್ತಾರೆ. ಸ್ಟಾಕಿಂಗ್ಸ್ ಅನ್ನೋದು ಮೆಡಿಕಲ್ ಗ್ರೇಡೆಡ್ ಕಂಪ್ರೆಷನ್ ಸ್ಟಾಕಿಂಗ್ಸ್. ಅದರಲ್ಲಿ 25-30 mm ಕ್ಲಾಸ್ 2 ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ ಇರ್ತದೆ. 25-30 mm ಪ್ರೆಷರ್ ಇರ್ತದೆ ಅದರಲ್ಲಿ. ಸೊ ಕೆಳಗಡೆ 30 mm, ಮೇಲ್ಗಡೆ 25 mm ಇರ್ತದೆ. ಸೊ ಇಟ್ಸ್ ಎ ಗ್ರೇಡೆಡ್ ಕಂಪ್ರೆಷನ್. ಎರ್ಲಿ ಸ್ಟೇಜಸ್ ಇರೋರಿಗೆ ಇಟ್ ಗಿವ್ಸ್ ಸಮ್ ಎಫೆಕ್ಟ್ ಇರ್ತದೆ ಎರ್ಲಿ ಸ್ಟೇಜಸ್ ಇರೋರಿಗೆ. ಈ ವೆರಿಕೋಸ್ ವೇನ್ಸ್ಗೆ ನೋ ಟ್ಯಾಬ್ಲೆಟ್ಸು, ನೋ ಇಂಜೆಕ್ಷನ್ಸ್, ನೋ ಆ್ಯಂಟಿಮೆಂಟ್ಸ್. ಸೊ ಯಾರನ್ನ ಟ್ಯಾಬ್ಲೆಟ್ಸ್ ಕೊಟ್ಟರು ಅದೇನು ಉಪಯೋಗ ಇರಲ್ಲ, ಓನ್ಲಿ ನೋವೊಂದೇ ಕಡಿಮೆ ಆಗುತ್ತೆ. ಸೊ ವೆರಿಕೋಸ್ ವೇನ್ಸ್ ಮಾತ್ರ ಹೋಗಲ್ಲ. ಓಕೆ. ಕಡಿದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ? ಜೊತೆಗೆ ಇದರಿಂದ ಕಾಂಪ್ಲಿಕೇಶನ್ಸ್ ಬಗ್ಗೆ ಒಂದಷ್ಟು ಮಾಹಿತಿ. ಸೊ ಕಾಂಪ್ಲಿಕೇಶನ್ಸ್ ಆಫ್ ಲೇಸರ್ ಚಿಕಿತ್ಸೆ ಏನು ಇರಲ್ಲ, ಜಸ್ಟ್ ಸ್ಮಾಲ್ ಥರ್ಮಲ್ ಇಂಜುರೀಸ್ ಒಂದೊಂದು ಸರ್ತಿ ಆಗುತ್ತೆ, ಅದರಿಂದ ಏನಿರಲ್ಲ. ಬಟ್ ವೆರಿಕೋಸ್ ವೇನ್ಸಿಂದ ಕಾಂಪ್ಲಿಕೇಶನ್ಸ್ ತುಂಬಾ ಜಾಸ್ತಿ ಇರ್ತದೆ. ಯಾಕಂದರೆ ಇವಾಗ ಬ್ಲಡ್ ಕ್ಲಾಟ್ಸ್ ಆಗೋದು, ಬ್ಲಡ್ ಕ್ಲಾಟ್ಸ್ ಆಗಿ ಮೇಲ್ಗಡೆ ಹಾರ್ಟ್ಗೆ ಹೋಗಿ ಬ್ಲಾಕ್ ಮಾಡೋದು, ಸ್ಕಿನ್ ಇನ್ಫೆಕ್ಷನ್ಸ್ ಆಗಿ ಲೈಪೋಡರ್ಮಸ್ಕ್ಯುಲೋಸಿಸ್, ಬ್ಲ್ಯಾಕಿಶ್ ಡಿಸ್ಕಲರೇಷನ್ ಆಗಿಬಿಟ್ಟು ಹುಣ್ಣು ಆಗ್ತಾ ಇರ್ತದೆ ಸ್ವಲ್ಪ ಜನಕ್ಕೆ. ಅದರಿಂದ ತುಂಬಾ ಕಾಂಪ್ಲಿಕೇಶನ್ಸ್ ಇದೆ. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದ ತಮಗೆ. ವೀಕ್ಷಕರೇ, ಡಾಕ್ಟರ್ ವಿನಯ್ ನ್ಯಾಪತಿಯವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ನೋಟ್ ಮಾಡ್ಕೊಳ್ಳಿ. ಏವಿಸ್ ಹಾಸ್ಪಿಟಲ್, ಅಪೋಲೋ ಸ್ಪೆಕ್ಟ್ರಾ, ಕೋರಮಂಗಲ 5ನೇ ಬ್ಲಾಕ್, ಬೆಂಗಳೂರು 560034. ದೂರವಾಣಿ ಸಂಖ್ಯೆ 8088837000.
ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.